ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಾನು ಮೊದಲನೇ ಕ್ವಶನ್ ಡೈರೆಕ್ಟರ್ಗೆ ಕೇಳ್ಬಿಡ್ತೀನಿ ಸರ್. ಒಂದ್ ಕಡೆ ಕೊಲೆ, ಒಂದ್ ಕಡೆ ದ್ವೇಷ, ಒಂದ್ ಕಡೆ ರಕ್ತಪಾತ, ಒಂದ್ ಕಡೆ ಕುಟುಂಬ. ಟೈಟಲ್ ನೋಡಿದ್ರೆ ಶಾಕಾಹಾರಿ ಅಂತ ಇದೆ. ಹೇಗೆ ಸರ್ ಇದೆಲ್ಲ? ಯಾವ್ದ್ರ ಬಗ್ಗೆ ಇದೆ ಆಕ್ಚುಲಿ ಈ ಸಿನಿಮಾ? ಇಲ್ಲ, ಹೇಳ್ಬಿಟ್ರೆ ಎಲ್ಲಾನು. ಮನೆ ಮಂದಿ ಎಲ್ಲ ಬಂದು ಸಿನಿಮಾ ನೋಡ್ಬೋದು ಅಲ್ಲ. ಇಲ್ಲ, ಆ ಥರ ಅಂದರೆ ನೀವು ಹೇಳಿದ ಪ್ರಕಾರ ಆ ಥರ ಎಲ್ಲರಿಗೂ ಸೀಮಿತ ಆಗೋ ಥರ ನೀವು ಹೇಳಿದ್ರಿ. ಇಲ್ಲ, ಶಾಕಾಹಾರಿ ಅಂತಂದರೆ ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗೋ ಒಂದು ಸನ್ನಿವೇಶಗಳು, ಮತ್ತು ಆಮೇಲೆ ಭಾವನೆಗಳ ಕಲಹ ಮತ್ತು ಭಾವನೆಗಳ ಹೀಟು, ಆ ಹೀಟಿಂದ ಆಗೋ ಒಂದು ಸನ್ನಿವೇಶದಿಂದ ಆಗೋ ಒಂದಿಷ್ಟು ಕ್ರೈಮು, ಅದೇ ಶಾಕಾಹಾರಿ. ಇಷ್ಟು ದಿನ ನಿಮ್ಮನ್ನ ಒಂದು ಪ್ರೀತಿ ಕೊಡೋ ತಂದೆ ಪಾತ್ರದಲ್ಲಿ, ಒಂದು ಸಲಹೆ ಕೊಡೋ ಗೆಳೆಯನ್ ಪಾತ್ರದಲ್ಲಿ, ಈ ತರ ಎಲ್ಲ ತುಂಬಾ ಎಮೋಷನಲಿ ನೋಡ್ಕೊಂಡು ಬಂದಿದ್ದೀನಿ. ಇದ್ರಲ್ಲಿ ಸಡನ್ ಆಗಿ ಒಂದು ಉಗ್ರ ರೂಪ ತಗೊಂಡಿದ್ರಲ್ಲ, ಹೆಂಗೆ ಸರ್ ಅದು? ಏನಾಯ್ತು? ಕಥೆ ಹಂಗಿದೆಯಲ್ಲ, ಅದಕ್ಕೋಸ್ಕರ ಉಗ್ರ ರೂಪ ತಗೊಂಡ್ವಿ. ಹೀಗಾಗಿ ಅದು ಸುಮ್ಮನೆ ಇಲ್ಲ. ಅದು ಕೆಲವು ಸಂದರ್ಭಗಳು ಬರ್ತವೆ. ಅಷ್ಟಾಗಿ ನೀವು ಹಿಂದೆ ಹೇಳಿದ್ರಲ್ಲ, ಸಲಹೆ ಕೂಡ ತಂದೆ ರೊಮ್ಯಾಂಟಿಕ್, ಇದು ಆ ಥರದನ್ನು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ ಸುಂದರವಾದ ಬದುಕು ಕಟ್ಕೋಬೇಕು ಅಂತಾನೆ ಇರ್ತಾನೆ. ಅದಾಗುತ್ತಾ ಇಲ್ವಾ ಅಂತಾನೆ ಪ್ರಶ್ನೆ. ಅದಕ್ಕೋಸ್ಕರ ಇದೆಲ್ಲ ಅವ್ನು ಕತ್ತರಿಸ್ತಾನ ಅಂತ ಅಂದ್ಬಿಟ್ಟು, ಏನು ಕತ್ತರಿಸ್ತಾನ, ಅವನು ಬೇಕು ಅಂತ ಕತ್ತರಿಸ್ತಾನ, ದ್ವೇಷನ ಕತ್ತರಿಸ್ತಾನ, ಅವೆಲ್ಲ ನಮ್ಗೆ ಆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ದ್ವೇಷ ಇಲ್ವಾ, ದ್ವೇಷಕ್ಕೋಸ್ಕರ ಕತ್ತರಿಸೋದ ಇಲ್ಲ, ಕತ್ತರಿಸ್ಬೇಕು ಅಂತ ಕತ್ತರಿಸ್ಬೇಕು, ಇಲ್ಲ ಅವ್ನು ಬದುಕಕ್ಕೋಸ್ಕರ ಕತ್ತರಿಸ್ಬೇಕು, ಇವೆಲ್ಲ ಓಪನ್ ಆಗುತ್ತೆ. ನಿಜವಾಗ್ಲೂ ನಿಮ್ಮನ್ನ ಈ ತರ ಒಂದು ಪಾತ್ರದಲ್ಲಿ ನೋಡ್ತೀನಿ ಅಂತ ನಾನು ಒಂದ್ಸರಿನೂ ಅನ್ಕೊಂಡಿರ್ಲಿಲ್ಲ, ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅದು ಮೊದಲನೇ ಮೂವಿನಲ್ಲಿ ರಂಗಾಯಣ ರಘು ಸರ್ನ ಈ ತರ ತೋರಿಸ್ಬೋದು ಅಂತ ನಿಮಗೆ ಹೇಗೆ ಅನಿಸ್ತು? ಇಲ್ಲ, ಅಂದ್ರೆ ಜಾನರ್ ಕೇಳಿದ್ದು ಆ ಥರದ್ದು ಒಂದು, ಅಂದರೆ ಒಂದು ಅದಕ್ಕೇನಂದ್ರೆ ಒಂದು ಪ್ರಬಲವಾದ ಪರ್ಫಾರ್ಮೆನ್ಸ್ ಬೇಕಿತ್ತು, ಮತ್ತು ಆಮೇಲೆ ಅಲ್ಲಿ ಒಂದು ಅನುಭವಿ ಪರ್ಫಾರ್ಮೆನ್ಸ್ ಬೇಕಿತ್ತು, ಮತ್ತು ನಮ್ಮ ರೈಟಿಂಗಿನ ಜಸ್ಟಿಫೈ ಮಾಡೋ ಥರದ್ದು ಒಂದು ಬೇಕಿತ್ತು. ಮತ್ತು ನಾನು ಇದ್ರ ಮೂಲಕ ಕಲಿತು ಇನ್ನೊಂದಿಷ್ಟು ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು, ಮತ್ತು ಆಮೇಲೆ ಏನಂತಾರೆ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಒಬ್ಬ ಸ್ಟ್ರಾಂಗ್ ನಟ ಬೇಕಿತ್ತು. ಹಾಗಾಗಿ ನಮಗೆ ನಾನು ಅನಿಸಿದ್ದು ರಂಗಾಯಣ ರಘು ಸರ್. ಸೊ ಹಾಗಾಗಿ ಅವ್ರ ಆಯ್ಕೆ ನಾವು ಮಾಡಿದ್ದು. ಅದೇ ಅವರು ಕತೆಗೆ ಯಾವಾಗ ಒಪ್ಕೊಂಡ್ರು ಆವಾಗಲೇ ನಾವು ಅರ್ಧ ಆಗಿದ್ದೀವಿ ಅಂತ ನಾನು ಅಂದ್ಕೊಂಡು ಮುಂದುವರೆದಿದ್ದೆ ಅಷ್ಟೇ. ಆಕ್ಚುಲಿ ಇತ್ತೀಚೆಗೆ ಬರ್ತಿರೋ ಮೊದಲನೇ ಸರಿ ಮೂವಿ ಮಾಡ್ತಾರೆ ಹೊಸ ಡೈರೆಕ್ಟರ್ಗಳು, ಅವ್ರಿಗೆ ಇಷ್ಟೊಂದು ರಿನೋವೇಟಿವ್ ಆಗಿ ಥಿಂಕ್ ಮಾಡಕ್ ಸಾಧ್ಯ ಅಂತ ಅನಿಸ್ತಾ ಇದೆ. ಬಿಕಾಸ್ ನಾವೆಲ್ಲ ತುಂಬಾ ವರ್ಷಗಳಿಂದ ಒಬ್ರು ಆಕ್ಟರ್ನ ಒಂದೇ ತರ ನೋಡಿದ್ರೆ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಯಾವಾಗಲೂ. ಬಟ್ ಇವ್ರುಗಳು ಹೊಸದಾಗಿ ಬಂದಾಗ ಓ ಈ ವ್ಯಕ್ತಿನ ಹಿಂಗೂ ನೋಡ್ಬೋದಲ್ವಾ ಅಂತ ಒಂದು ಹೊಸದಾಗಿ ತೋರಿಸ್ತಾರೆ. ಮೊದಲನೇ ಸಿನಿಮಾ ಅಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಇದಿರುತ್ತೆ, ಫುಲ್ಲು ಪ್ರಿಪೇರ್ ಆಗಿರ್ತಾರೆ. ಹಿಂಗೆ ನನ್ನ ಮೊದಲನೇ ಸಿನಿಮಾ ಹೀಗೆ ಇರ್ಬೇಕು, ಇಷ್ಟೇ ಮಾಸ್ ಆಗಿರ್ಬೇಕು, ಅಥವಾ ಇಂಥ ಆಡಿಯನ್ಸೇ ರೀಚ್ ಮಾಡ್ಬೇಕು, ನಾನು ಫಸ್ಟ್ ಇಂಥ ನೇಮ್ ಮಾಡ್ಬೇಕು ಅನ್ನೋ ತರ. ಸೊ ನಿಮ್ಗೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ತಗೊಂಡಿದ್ದೀರಾ ಇದರಲ್ಲಿ. ಸ್ವಲ್ಪ ಈಗ ನಾವು ಆರ್ಟ್ ಮೂವಿ ಕೈಂಡ್ ಅಂತ ನೋಡ್ತೀವಲ್ಲ, ಆ ತರ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಟ್ರೈಲರ್ ನೋಡಿದಾಗ. ಹಂಗೆ ಮಾಸ್ ಆಗಿ ತೋರಿಸಿದೀರಾ ನಮ್ಮ ಕ್ಲಾಸಿ ಹೀರೋನ. ಸೊ ಹೆಂಗ್ ಬಂತು ಸರ್ ಈ ಥಾಟ್ ನಿಮ್ಗೆ ಈ ಸಿನಿಮಾದಲ್ಲಿ? ಮೊದಲನೇ ಸಿನಿಮಾ ಆಗಿ ನಿಮ್ಗೆ ಅನ್ಕೊಂಡಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಇದೆ. ಇಲ್ಲ, ಖಂಡಿತ ಇದೆ. ಅಂದರೆ ಅದಂತೂ ನಾನು ಓಪನ್ ಆಗಿ ಮತ್ತು ಆಮೇಲೆ ಅಷ್ಟೇ ಖುಷಿಯಿಂದ ಹೇಳಬಲ್ಲೆ. ಅನ್ಕೊಂಡಿದ್ದಂತೂ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಅಂದರೆ ಪ್ಯೂರ್ಲಿ ಕಂಟೆಂಟ್. ಅಂದರೆ ಈಗ ಅಫ್ಕೋರ್ಸ್ ನಾವು ಮೊದಲನೇ ಸಿನಿಮಾ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಒಂದು ಜಮಾನ ಇತ್ತು. ಬಟ್ ಇವಾಗ ಆ ಜಮಾನನೇ ಇಲ್ಲ. ಕಂಟೆಂಟ್ ಇಸ್ ಎ ಕಿಂಗ್ ಇವಾಗ. ಅಂದರೆ ಇರೆಸ್ಪೆಕ್ಟಿವ್ ಆಫ್ ಸ್ಟಾರ್ ಅಥವಾ ಇರೆಸ್ಪೆಕ್ಟಿವ್ ಆಫ್ ಯಾವುದೇ ಪಾತ್ರವರ್ಗ ಇರ್ಬೋದು, ಬಟ್ ಅಲ್ಲಿ ಕಂಟೆಂಟ್ ಇತ್ತು ಅಂದರೆ ಯಾವುದೇ ಒಬ್ಬ ನಟನ ನಾವು ಆರಾಮಾಗಿ ನೋಡ್ಸ್ಕೊಂಡು ಹೋಗುತ್ತೆ ಅನ್ನೋ ಒಂದು ಟ್ರೆಂಡ್ ಇದು. ಸೊ ಹಾಗಾಗಿ ನಾವು ಕಂಟೆಂಟ್ ಮೇಲೆ ಮೇಜರ್ ಕಾನ್ಸಂಟ್ರೇಟ್ ಮಾಡಿದ್ದು. ಮತ್ತು ಅದ್ರ ಜೊತೆಗೆ ಒಂದು ಸ್ಟೋರಿ ಡ್ರಿವನ್ ಯಾವುದು ಸಿನಿಮಾ ಇದೆ ನಮ್ಮದು, ಕಂಪ್ಲೀಟ್ಲಿ ಸ್ಟೋರಿ ಡ್ರಿವನ್ ಮತ್ತು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇರುವಂಥ ಸಿನಿಮಾ. ಸೊ ಅವಾಗ ನನಗದು ಎಕ್ಸೈಟ್ ಮಾಡಿದ್ದು. ಅಂದರೆ ಇದು ಪಕ್ಕಾ ಟ್ರೆಂಡಿ ಅಲ್ವಾ, ಇದರಲ್ಲಿ ಇದು ಪ್ರೆಸೆಂಟ್ ಕೊಟ್ಟರೆ ಎಲ್ಲೋ ಜನ ಒಪ್ಕೊತಾರೆ. ಅಂದರೆ ಒಂದೇನೋ ಕ್ರೈಮ್ ಥ್ರಿಲ್ಲರ್ ಥರ ಅಲ್ಲ ಸಿನಿಮಾ, ಇದು ಒಂದು ಎಮೋಷನಲ್ ಕ್ರೈಮ್ ಥ್ರಿಲ್ಲರ್ ಇದು, ಕ್ರೈಮ್ ಥ್ರಿಲ್ಲರ್. ಸೊ ಹಾಗಾಗಿ ಒಂದು ಹೊಸ ಜನರು, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಅನಿಸ್ತು. ಮತ್ತು ನನಗೂ ಎಕ್ಸೈಟೆಡ್. ಅಂದರೆ ಈಗ ಹೊಸಬ ಅಂದ ತಕ್ಷಣ ಹಳೆದಿನ್ನೇ ಮಾಡ್ಬೇಕು ಅನ್ನೋಕ್ಕಿಂತ ಹೊಸದೇ ಮಾಡ್ಬೇಕಲ್ವಾ, ಹಾಗಾಗಿ ಹೊಸದು ಮಾಡಿದ್ದು ಅಷ್ಟೇ, ಹೊಸ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಸರ್ ಐತಲ ಕಡಿ ಚಡ್ಡಿ ದೋಸ್ತ್, ಮೊನ್ನೆ ರಂಗ ಸಮುದ್ರ ರೀಸೆಂಟ್ ಆಗಿ ಬಂದು, ಇವಾಗ ಶಾಕಾಹಾರಿ, ಇಷ್ಟರಲ್ಲೂ ಆಲ್ಮೋಸ್ಟ್ ನೀವೇ ಹೀರೋ ಅಂತ ಹೇಳ್ಬೋದು. ಲೀಡ್ ರೋಲ್ ಮಾಡ್ತಾ ಇದ್ದೀರಾ. ಅದು ತುಂಬಾ ವರ್ಷಗಳಾದ ನಂತರ ಈ ತರ ಒಂದೊಂದೇ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಮೊದಲನೇ ಡೈರೆಕ್ಟರ್ ಯಾರಿಗಾರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದ್ರೆ ಅದರಲ್ಲಿ ಮೊದಲಿಗೆ ನೆನಪಾಗೋದು ನೀವೇ ಅಂತ ಅನಿಸ್ತಾ ಇದೆ. ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಿಮ್ಗೆ ಅದ್ರ ಬಗ್ಗೆ ಹೇಗಿದೆ ಸರಿ, ಏನ್ ಅನ್ಸ್ತಾ ಇದೆ? ಇಲ್ಲ, ಖುಷಿ ಆಗುತ್ತೆ. ಈಗ ಟಗರ್ಪಲ್ಲೆ ಉಮೇಶ್ ಅದು ಫಸ್ಟ್ ಪಿಕ್ಚರ್ ಅವ್ರು ಮಾಡಿದ್ದೀನಿ. ಶಂಕರ್ ಗುರು ಬಡವರ ಅದನ್ನು ಅಷ್ಟೇ, ಅದು ಮೊದಲ ಸಿನಿಮಾ. ಹಾಗಾಗಿ ಇವಾಗ ಸಂದೀಪ್ ಅಷ್ಟೇ ಈಗ ಮಾಡ್ತಿರೋದು.
ಶಾಕಾಹಾರಿ, ಇದು ಅವ್ರದ್ದು ಒಂದು ಡೈರೆಕ್ಷನ್ನು. ಒಂದು ಬೇರೆ ಥರದ್ದು ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ತುಂಬ ಇಂಟೆನ್ಸಿವ್ ಆದ ಕತೆ. ಈ ಕತೆ ಇದು ಈ ಕೊಲ್ಲೋದು ಕೊಚ್ಚೋದು ಮತ್ತು ಈ ಥರದವು ಜಗತ್ತಿನಲ್ಲಿ ಆಗೇ ಇಲ್ಲ ಅಂತಲ್ಲ, ಆಗಿದ್ದಾವೆ. ಆದರೆ ಇದು ಯಾಕಾಗತ್ತೆ, ಹೆಂಗಾಗತ್ತೆ, ಅದಕ್ಕೋಸ್ಕರ ಗೊತ್ತಾನೆ. ಇದು ಕ್ರೈಮ್ ಒಂಥರ ರೆಗ್ಯುಲರ್ ಕ್ರೈಮ್ ಅಲ್ಲ, ಇದು ತಪ್ಪೇ. ತಪ್ಪು ಹೇಳೋ ವಿಧಾನ ಇದೆಯಲ್ಲ, ಅವರು ಬೇರೆ ಥರ ಇಡೀ ನೆರೇಷನ್ನ ಬೇರೆ ಥರ ಮಾಡ್ಕೊಂಡು ಹೋಗಿದ್ದಾರೆ. ಅವನು ಎಲ್ಲ ತಪ್ಪುಗಳು ಮಾಡ್ಕೊಂಡೋಗಿ ಬದುಕ್ತಾ ಇರ್ತಾನೆ. ಆಮೇಲೆ ತಪ್ಪುಗಳೆಲ್ಲ ಒಂದೇ ಸರಿ ಮಾಡ್ತಾನ, ಆಮೇಲೆ ಮಾಡ್ತಾ ಮಾಡ್ತಾ ಬದಲಾಗ್ತಾನ. ಇದ್ರಲ್ದೇನೆ ನಾನು ಇದು ಹೌದಪ್ಪ, ಈ ತಪ್ಪೇನ ಒಂದ್ಸರಿ ಮಾಡ್ಬಿಟ್ಟೆ, ನಾನು ಬೇರೆ ಥರನೇ ಬದುಕಬೇಕು, ಸುಂದರವಾಗಿ ಬದುಕಬೇಕು ಅಂತ ಹೇಳ್ತಾ ಇರ್ತಾನೆ. ಇವೆಲ್ಲ ಅಂಶಗಳಿದಾವಲ್ಲ, ಇದನ್ನು ಚೆನ್ನಾಗಿ ಹೇಳಿದ್ದಾರೆ. ಹಂಗಾಗಿ ಇದು ಕತೆ ಹೇಳೋ ರೀತಿ ಬೇರೆ ಥರ ಇದೆ. ಕೊಲೆ ಮಾಡಾದ್ಮೇಲೆ ಅವ್ರಿಗೊಂದು ರಿಯಲೈಸೇಷನ್ ಆಗುತ್ತೆ. ಏನಿಲ್ಲ ಆ ಥರದಲ್ಲಿ ನೋಡಿ ಗೊತ್ತಾಗ್ತದೆ. ಅವ್ನು ತಪ್ಸ್ಕೊಂಡ್ಬಿಡ್ತಾನ, ಬದುಕ್ಬಿಡ್ತಾನ, ಹೋಗ್ಬಿಡ್ತಾನ, ಯಾವ್ದಾರ ದೇಶಕ್ಕೆ ಓಡೋಗ್ಬಿಡ್ತಾನ ಇರುತ್ತೆ. ಬಟ್ ಇಲ್ಲಿ ತುಂಬಾ ಮುಖ್ಯ, ಅವ್ನು ಯಾಕೆ ಕೊಲ್ತಾನ ಅನ್ನೋದೇ ಬಹಳ ಮುಖ್ಯ. ಸೊ ಆ ಮೋಟಿವ್ ಏನನ್ನೋದೇ ಇಲ್ಲಿ ಮೈನ್. ಅವನಲ್ಲ ಆಕ್ಚುಲಿ ಫಸ್ಟ್ ಅವ್ನು ಯಾರನ್ನ ಸಾಯಿಸ್ತಾನ ಅನ್ನೋದೇ ಬಹಳ ಮುಖ್ಯ. ಅವ್ನು ಸಾಯಿಸ್ಬಿಟ್ಟು ಕೆಲಸ ಮಾಡ್ತಾನ, ಸಾಯಿಸೇ ಮಾಡ್ತಾನ. ಇನ್ನು ಅದೇ ಡೌಟ್ ಅಲ್ಲಿ ಇದೆ ಸ್ವಲ್ಪ. ನಾವು ಸಾಯಿಸಿದೀವ್ರಾ ಅಂತಾನೆ ಅನ್ಕೊಂಡಿದ್ವಿ. ನಾವು ನಮ್ಗೇನ್ ಮಾಡಿದ್ವಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಜನಗಳಿಗೆ ಕನ್ಫ್ಯೂಷನ್ಸ್ ಎಲ್ಲ ಟ್ರೈಲರ್ ಕ್ರಿಯೇಟ್ ಮಾಡಿದೆ. ಹೌದಾ, ಯಾಕಿಷ್ಟು ಈ ಥರದ್ದು ಅಯ್ಯಪ್ಪ ಅಂತ ನಾವು ರೆಸ್ಪಾಂಡ್ ಆಯ್ತು ಅಂತ ಇವ್ರಿಗೆ ಅನ್ಸುತ್ತೆ. ತೋರಿಸಿದ್ಮೇಲೆ ಟ್ರೈಲರ್ ತೋರಿಸಿದ್ಮೇಲೆ ಒಂದು ರೆಸ್ಪಾಂಡ್ ಆಗೋ ಜನ. ಮೊದಲನೇದಾಗಿ ಸಿನಿಮಾದಲ್ಲೆಲ್ಲ ದಿಗ್ಗಜರನ್ನೇ ಹಾಕೊಂಡ್ಬಿಟ್ಟಿದ್ದೀರಾ. ರಂಗನ ರಘು ಸರ್, ದೇಶಪಾಂಡೆ ಸರ್, ಮತ್ತೆ ಸುಜಯ್ ಶಾಸ್ತ್ರಿ ಅವರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ. ಸೊ ಇವ್ರನ್ನೆಲ್ಲ ಮೊದಲನೇ ಸಿನಿಮಾದಲ್ಲೇ ಮ್ಯಾನೇಜ್ ಮಾಡಕ್ಕೆ ನಿಮ್ಗೆ ಕಷ್ಟ ಅನ್ಸ್ಲಿಲ್ವಾ? ಹೇಗಿತ್ತು? ಆಯ್ತು ಎಲ್ಲ ಹೇಳಿದ್ರಲ್ಲ ದಿಗ್ಗಜರು ಅಂತ, ಗೆಲ್ಬೇಕು ಅನ್ಸ್ತು, ಅದಕ್ಕೆ ದಿಗ್ಗಜನ ಹಾಕೊಂಡೆ. ಸಿನಿಮಾ ಗೆಲ್ಬೇಕು ಅನ್ಸ್ತು, ಮತ್ತೆ ನಾನು ಗೆಲ್ಬೇಕು ಅನ್ಸ್ತು, ಅದಕ್ಕೆ ದಿಗ್ಗಜನ ಹಾಕೊಂಡಿದ್ದು. ಆ ಥರ ಅಂತ ಹೇಳ್ಬೋದು. ಬಟ್ ಒಂದೇ ಅಂದರೆ ಪಾತ್ರಕ್ಕೆ ತಗೊಂಡಿದ್ದು ಅಷ್ಟೇ. ಅಂದರೆ ಅದೇ ಪಾತ್ರಕ್ಕೆ ಇವರೇ ಸೂಕ್ತ ಅನ್ನೋ ಥರ ಫಿಕ್ಸ್ ಆಗಿತ್ತು. ಈಗ ರಘು ಸರ್ ಪಾತ್ರ ಫೈನಲ್ ಆದಮೇಲೆ ನಾವು ನೆಕ್ಸ್ಟ್ ಪ್ರಯಾರಿಟಿ ವೈಸ್ ಗೋಪಿ ಸರ್ ಪಾತ್ರ ಅಂತ ಹೋಗಿದ್ದು. ಅದಾದಮೇಲೆ ಈ ಸುಜಯ್ ಶಾಸ್ತ್ರಿ ಪಾತ್ರ ಆಗಿರ್ಬೋದು, ಮತ್ತು ಹರಣಿ ಶ್ರೀಕಾಂತ್, ಮತ್ತು ಆಮೇಲೆ ವಿನಯ್, ಮತ್ತು ನಿಧಿ ಹೆಗಡೆ ಅಂತ ನಮ್ಮ ಪಾತ್ರ ವರ್ಗ ಇದೆ. ಇವರೆಲ್ಲರೂ ಆದರೆ ಆ ಪಾತ್ರಕ್ಕೆ ಮತ್ತು ಆಮೇಲೆ ಅದನ್ನದು ಆ ಸ್ಪೇಸಲ್ಲಿ ನಾವು ಈಗ ಮಲೆನಾಡು ಸ್ಪೇಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಸ್ಪೇಸಲ್ಲಿ ಈ ಪಾತ್ರಗಳ ಥರನೇ ಕಾಣಬೇಕು. ಅಂದರೆ ನಾವೇನೋ ಫೀಡ್ ಮಾಡಿದ್ವಿ ಅಥವಾ ಪ್ಲೇಸ್ ಮಾಡಿದ್ವಿ, ತಂದು ನಿಲ್ಸಿದ್ವಿ ಅನ್ನೋ ಥರ ಅನಿಸ್ಬಾರ್ದು. ಸೊ ಆ ಥರದ್ದೊಂದು ಪಕ್ಕಾ ಕ್ಯಾರೆಕ್ಟರ್ ಅಂತ ಅನಿಸ್ಬೇಕು ಅಂತ ಮಾತ್ರ ನಾವು ಈ ಥರದ ಕ್ಯಾಸ್ಟಿಂಗ್ ಮಾಡ್ಕೊಂಡಿದ್ದು. ಸೊ ಅದೇ ನಮಗೆ ಔಟ್ ಆ್ಯಂಡ್ ಔಟ್ ನಮಗೆ ಸಿನಿಮಾ ನೋಡಿದವರಾಗಿರ್ಬೋದು ಅಥವಾ ನನಗೆ ನೋಡಿದ್ಮೇಲೆ ಎಲ್ಲೂ ನಾವು ಎಡವಿಲ್ಲ ಅಂತ ಅನಿಸುತ್ತೆ. ಸೊ ಪಕ್ಕ ಎಲ್ಲರೂ ಕ್ಯಾರೆಕ್ಟರ್ ಥರ ಅನಿಸ್ತಾರೆ. ಸೊ ಅದೇ ಪ್ಯೂರ್ಲಿ ಕಂಟೆಂಟ್ ಡ್ರಿವನ್ ಅಥವಾ ಸ್ಟೋರಿ ಡ್ರಿವನ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಪಾತ್ರನೂ ಇಲ್ಲಿ ಪ್ರೋಟೋಗನಿಸ್ಟ್ ಅಥವಾ ಇನ್ನೊಂದು ಅನ್ನೋದಕ್ಕಿಂತ ಕಂಪ್ಲೀಟ್ ಪಾತ್ರವಾಗಿದ್ದಾರೆ ಅವರು. ಅಂದರೆ ಕ್ಯಾರೆಕ್ಟರ್ ಪ್ಲೀನ್ಸ್ ಕ್ಯಾರೆಕ್ಟರ್. ಅಂದ್ರೆ ಫುಲ್ ಸ್ಟೋರಿ ಮಲೆನಾಡು ಭಾಗದಲ್ಲೇ ನಡೆಯುತ್ತೆ. ಹೌದು. ತೀರ್ಥಹಳ್ಳಿ ಮತ್ತೆ ಮೇಳಿಗೆ ಅಂತ ಒಂದು ಊರು, ಆ ಊರಲ್ಲೇ ನಡೆಯುವಂತ ಕತೆ. ಇನ್ನು ಸರ್ ಬಂದ್ರೆ ಮಂಡ್ಯ ಕಡೆಗೂ ಸೈ, ಈ ಕಡೆ ಮಲೆನಾಡು ಕಡೆಗೂ ಸೈ, ಈ ಕಡೆ ಸಿಟಿಗೂ ಸೈ, ಆತರ. ಸರ್ ಇಷ್ಟು ವರ್ಷ ಇಷ್ಟೊಂದು ವರ್ಸಟೈಲ್ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಈ ಕಡೆ ಕಾಮಿಡಿ ಮಾಡಿದೀರಾ, ಈ ಕಡೆ ಸೀರಿಯಸ್ ರೋಲ್ಸ್ ಮಾಡಿದೀರಾ, ಇವಾಗ್ಲೂ ಒಂದು ಸೀರಿಯಸ್ ರೋಲ್ ಮಾಡ್ತಾ ಇದ್ದೀರಾ. ಹಾಗೆ ಒಳ್ಳೆ ತಂದೆ ಪಾತ್ರ ಮಾಡ್ಕೊಂಡ್ ಬಂದಿದ್ದೀರಾ, ಜವಾಬ್ದಾರಿಯುತ ತಂದೆ ಪಾತ್ರ. ಸೊ ಇಷ್ಟು ವರ್ಷದಲ್ಲಿ ಸರ್ ಇಂಥದ್ದು ಪಾತ್ರ ನಾನು ಮಾಡ್ಬೇಕಾಗಿತ್ತು, ಇನ್ನು ನಂಗೆ ಅದು ಸಿಕ್ಕಿಲ್ಲ ಅನ್ನೋ ತರ ಯಾವ್ದಾದ್ರು ಒಂದಿದ್ಯಾ? ಅದು ನಿಮ್ಮ ಡ್ರೀಮ್ ಪಾತ್ರ ಯಾವ್ದಾದ್ರು ಇದೆಯಾ? ಆ ಥರದ್ದು ಯಾವುದೋ ಒಂದೇ ಒಂದು ಪಾತ್ರಕ್ಕೋಸ್ಕರ ನಾನು ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತಿಲ್ಲ. ಅದು ಒಂದೇ ಒಂದು ಪಾತ್ರ ಅಂತ ಅನ್ಸ್ಬಿಡುತ್ತೆ. ನನ್ಗೆ ಏನ್ ಬರುತ್ತೋ ಅದನ್ನ ತುಂಬಾ ಇಷ್ಟವಾಗಿ ಬೇರೆ ತರ ಇದ್ದು, ಅದು ಸ್ವಲ್ಪ ಎಲ್ಲದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಯೋಚನೆ ಮಾಡಿದ್ದಾರೆ ಆ ಪಾತ್ರ ಹಿಂಗಿರ್ಬೇಕು ಅಂತ, ಅದಕ್ಕೊಂದು ಪೋರ್ಟ್ರೇಟ್, ಅದಕ್ಕೊಂದು ಸ್ಕೆಚ್ ಮಾಡ್ಕೋತಾರೆ, ಅದಕ್ಕೊಂದು ಡಿಸೈನ್ ಮಾಡ್ತಾರಲ್ಲ, ಆ ಡಿಸೈನ್ ನನಗೆ ತುಂಬಾ ಫ್ರೆಶ್ ಅಂತ ಅನಿಸ್ತು. ಎಲ್ಲಿನೂ ಯೋಚನೆ ಮಾಡಿದ್ದಾರೆ ಅಂತ ಅನ್ಸಿದ್ರೆ ನನಗೆ ಖುಷಿ ಆಗುತ್ತೆ. ಅದು ಹಂಗೆ ನಾನು ಸರ್ ಯೂಶಲಿ ನಾವೆಲ್ಲ ಆಕ್ಟರ್ಗಳಿಗೂ ಕೇಳ್ತಾ ಇರ್ತೀವಿ, ಅಂದ್ರೆ ಯಾರು ಹೊಸದಾಗಿ ಎಂಟ್ರಿ ಕೊಟ್ಟಿರ್ತಾರೆ ಅಥವಾ ಒಂದ್ 3-4 ಮೂವೀಸ್ ಮಾಡಿರ್ತಾರೆ ಅಂತ ಅವ್ರಿಗೆ ಈ ಪಾತ್ರಕ್ಕೆ ನಿಮ್ಗೆ ಹೇಗ್ ಪ್ರಿಪೇರ್ ಆದ್ರಿ, ನಿಮ್ಗೆ ಏನು ಕಷ್ಟ ಅಂತ ಅನ್ಸ್ಲಿಲ್ವಾ, ಹೇಗ್ ಚಾಲೆಂಜಿಂಗ್ ಆಗಿತ್ತು ಅಂತ. ಆದ್ರೆ ನಿಮ್ ತರ ಸೀನಿಯರ್ ಆಕ್ಟರ್ಗಳಿಗೆ ನಮ್ಗೆ ಅದು ಕೇಳ್ಬೇಕಂತ ಅದು ಬರೋದೇ ಇಲ್ಲ ಥಾಟು. ಬಟ್ ಆಸ್ ಎ ರಂಗಭೂಮಿ ಕಲಾವಿದ್ರು ನೀವು ಪ್ರತಿ ಪಾತ್ರಕ್ಕೂ ಅಷ್ಟು ಚೆನ್ನಾಗಿ ನೈಜವಾಗಿ ನಿಮ್ಮನ್ನ ನೋಡಿದ್ರೆ ತಂದೆನೇ ಅಂತ ಅನ್ಸುತ್ತೆ. ಕೆಲವೊಂದು ಇದರಲ್ಲಿ ಲಿಟ್ರಲಿ ನಮ್ಮ ಅಪ್ಪನೋ ನಮ್ಮ ದೊಡ್ಡಪ್ಪನೋ ಯಾರೋ ಒಬ್ರು ಅದೇ ತರ ಇದ್ದೇ ಇರ್ತಾರೆ ಮನೇಲಿ, ಹಂಗ್ ಫೀಲ್ ಆಗುತ್ತೆ. ನೀವು ಯಾವ ತರ ಪ್ರಿಪೇರ್ ಆಗ್ತೀರಾ ಸರ್? ಅದು ಮೆಂಟಲ್ ಪ್ರಿಪರೇಷನ್, ಮಾನಸಿಕವಾಗಿ ಸಿದ್ಧವಾಗಬೇಕಾಗುತ್ತೆ. ಈಗ ಈ ಸರ್ಕಸ್ ಅಲ್ಲಾದ್ರೂ ಏನು ಮಾಡಬೇಕು, ಎಲ್ಲ ಥರ ಟೈಮಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫಿಸಿಕಲಿ ಇದಕ್ಕೂ ಶರೀರ ಮತ್ತು ಶಾರೀರ ಎರಡೂ ಬೇಕಾಗುತ್ತೆ. ಅದೊಂಥರ ಫಿಸಿಕಲ್ಗಿಂತ ಹೆಚ್ಚಾಗಿ ಇದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬಂದಾಗ. ಇದ್ರದ್ದು ಒಂದು ಸ್ವಲ್ಪ ಈ ಥರದ್ದೆಲ್ಲ ಇದ್ದಾಗ ಅದಕ್ಕೆ ಜಾಸ್ತಿ ಆಗುತ್ತೆ.
ಒಂದ್ಸರಿ ಬಂದು ಕತೆ ಹೇಳೋದ್ಮೇಲೆ ಅದ್ರ ಬಗ್ಗೆ ಓಡ್ತಾನೆ ಇರುತ್ತೆ. ಹೆಂಗೆ 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 ನಾವು ಸೆಟ್ಗೆ ಹೋಗೋವರೆಗೂ ಬೇರೆ ಬೇರೆ ತರದ ಹೊಳವುಗಳು ಸಿಗ್ತಾವಂತ ನೋಡ್ತಾನೆ ಇರ್ತೀವಿ. ಸೆಟ್ಗೆ ಹೋದ್ಮೇಲೆ ಅಲ್ಲಿ ಮತ್ತೆ ನಮ್ಮ ಜೊತೆಗೆ ಇನ್ನೊಬ್ರು ನನ್ನ ಜೊತೆಗೆ ನನ್ನ ಎದುರಿನ ಪಾತ್ರದಾಗ ಬರ್ತಾನಲ್ಲ, ಅವನದು ಇಂಟೆನ್ಸಿಟಿ, ಅವನ ವೇಗ, ಅವನು ನೋಡಿ, ಅವನ ರಿಯಾಕ್ಷನ್ಸ್ಗಳು, ಅವನ ಆಕ್ಷನ್ಸ್ಗಳು ಬೇರೆನೇ ಆಗುತ್ತಲ್ಲ. ಆ ಎರಡು ಹಿಂಗ್ ಸಮೀಕರಿಸ್ಕೊಂಡಾಗ ಅದು ಬೇರೆ ಆಗುತ್ತೆ. ಹಂಗಾಗಿ ನಾನು ಅಲ್ಲಿವರೆಗೂ ಸಿದ್ಧತೆ ಮಾಡ್ಕೋತೀನಿ. ಒಂದು 50% 60% ಮಾಡ್ಕೋತೀನಿ, ಒಂದು 40% ಅವ್ನ ರಿಯಾಕ್ಷನ್ಗೂ ನಾನು ಬಿಟ್ಕೋತೀನಿ. ಹಂಗಾಗಿ ಅದು ನನಗೆ ಬೇರೆ ತರ ಆಗುತ್ತೆ. ಕತೆ ಕೇಳ್ದಾಗಿಂದ ಅಲ್ಲಿ ಶಾರ್ಟ್ ಓಕೆ ಅನ್ನೋರ್ಗು ನೀವು ಪ್ರಿಪರೇಷನ್ ಅಲ್ಲೇ ಇರ್ತೀರಾ? ಹೌದು, ಅಂದ್ರೆ ಅದು ಓಡ್ತಾ ಇರುತ್ತೆ ಅದು. ಇನ್ನೊಂದು ಇವಾಗ ಈ ಮೊಬೈಲಲ್ಲಿ 2-3 ಸಾವಿರ ಇದಾಕ್ಬಿಟ್ರೆ ಒಂದು BSNL ಒಂದು ರೀತಿ ಇರ್ತದೆ, ಒಂದು ಇರ್ತದಲ್ಲ, ಓಡ್ತಾ ಇರ್ತದೆ. ಸರ್, ಇವಾಗ ಮಲ್ನಾಡ್ ಭಾಗದಲ್ಲೇ ಪೂರ್ತಿ ನಡೆಯುತ್ತೆ ಈ ಕತೆ. ಸೊ ಎಲ್ಲಿ ಶೂಟಿಂಗ್ ಆಗಿದೆ? ಇಲ್ಲ, ತೀರ್ಥಹಳ್ಳಿ, ಸಂಪೂರ್ಣ ತೀರ್ಥಹಳ್ಳಿ ಮತ್ತೆ ಮೇಳಿಗೆ, ಅದಷ್ಟೇ. ಅದು ಬಿಟ್ಟು ಬೇರೆ ಎಲ್ಲೂ ಶೂಟ್ ಆಗಿಲ್ಲ. ಹಾ, ಇದ್ರಲ್ಲಿ ಹಾಡುಗಳು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ಇದೆ. ಆಲ್ರೆಡಿ ಒಂದು ಸೌಗಂಧಿಕ ಸಾಂಗ್ ಒಂದು ರಿಲೀಸ್ ಆಗಿದೆ. ಅದು ಮಲೆನಾಡಲ್ಲೇ ಆಗಿರೋದು. ನೆಕ್ಸ್ಟ್ ಇನ್ನೊಂದು ಡಾರ್ಕ್ ಸಾಂಗ್ ಒಂದು ರಿಲೀಸ್ ಆಗ್ತಾ ಇದೆ. ಟೋಟಲ್ ಒಂದು 4 ಸಾಂಗ್ ಇದೆ. ಅದರಲ್ಲಿ 2 ಸಾಂಗು ತುಂಬಾ ಸಿಚುವೇಶನಲ್ ಸಾಂಗ್, ಅಂದ್ರೆ ಮಾಂಟೇಜ್ ಆಗಿ ಬರುತ್ತೆ. ಇನ್ನೊಂದು ಸಾಂಗು ಸಿನಿಮಾ ಓಪನಿಂಗ್ ಅಲ್ಲಿ ಬರುತ್ತೆ. ಇನ್ನೊಂದು ಬೇರೆ ತರದ್ದು, ಇವ್ರು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಒಂದು ಸಾಂಗ್ ನಾವು ಅಳವಡಿಸ್ಕೊಂಡಿದ್ವಿ. ಅದೊಂದು ಸಾಂಗ್ ಬರುತ್ತೆ. ಯಾವ ಸಾಂಗ್? ಅದು ಹಗಲಿ ಇರಲ್ಲ ಅನ್ನುವಂಥ ಒಂದು ಸಾಂಗ್. ಅದು ನಮ್ದು ಇನ್ನೇನು ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಬರುತ್ತೆ. ಬಟ್ ಸಿನಿಮಾದಲ್ಲಿ ನೋಡಿದಾಗ ಅದ್ರದ್ದು ಚಾಪೆ ಬೇರೆ ಇರುತ್ತೆ, ಫೀಲ್ ಬೇರೆ ಇರುತ್ತೆ. ಹಾಗಾಗಿ ನಾವು ಅದಕ್ಕೂ ಮುಂಚೆ ಎಲ್ಲೂ ನಾವು ತೋರಿಸಿಲ್ಲ. ಸೊ ಅದೇ ಈ ಥರದ್ದು ಒಂದಿಷ್ಟು ಇದನ್ನ ಸನ್ನಿವೇಶಗಳನ್ನ ನಾವು ಕಂಪ್ಲೀಟ್ಲಿ ಮಲೆನಾಡಲ್ಲೇ ಚಿತ್ರೀಕರಿಸಿದ್ದು. ಈ ಸಿನಿಮಾದಲ್ಲಿ ನಾವು ನಮ್ಮ ರಘು ಸರ್ ಅವರ ಡ್ಯಾನ್ಸ್ ನೋಡ್ಬೋದಾ? ಡ್ಯಾನ್ಸ್ ಇದೆ. ಹೌದಾ? ಓ, ಇವಾಗ ಡಬಲ್ ಧಮಾಕ. ಈಗ ರೀಸೆಂಟ್ ಆಗಿ ರಂಗ ಸಮುದ್ರದಲ್ಲಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ವಿ ನಾವೆಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗಿದ್ವಿ. ಸೊ ಮತ್ತೆ ನೋಡ್ಬೋದು. ಟ್ರೈಲರ್ ಅಲ್ಲಿ ನೋಡಿರ್ಬೋದು ನೀವು. ಟ್ರೈಲರ್ ಅಲ್ಲಿ 1-2 ಶಾರ್ಟ್ ಇದೆ. ಅದಕ್ಕೆ ಕೇಳಿದ್ವಿ ಫುಲ್ ಡ್ಯಾನ್ಸ್ ಇದೆಯಾ ಅಥವಾ ಆ ಮೂಮೆಂಟ್ ಮಾತ್ರನಾ ಅಂತ. ಚೇಂಜ್ ಡ್ಯಾನ್ಸ್ ಅದು. ಹಾ